ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳು ಯಾಕೆ ಬರುತ್ತವೆ? ಮುಂದುವರಿದ ಭಾಗ. ಅಧ್ಯಾಯ ಭಾಗ 5. ಶುಕ್ರನ ಮೇಲೆ ಇತರ ಗ್ರಹಗಳ ಪ್ರಭಾವ, ದಾಂಪತ್ಯ ಜೀವನದಲ್ಲಿ ಗ್ರಹ ಸಂಯೋಗಗಳ ನಿಜವಾದ ಅರ್ಥ. ನಮಸ್ಕಾರ ಸ್ನೇಹಿತರೆ. ಇಲ್ಲಿಯವರೆಗೆ ನಾವು ಶುಕ್ರ ಗ್ರಹದ ಸ್ವಭಾವ, ಅದರ ಕಾರಕತ್ವ ಹಾಗೂ ದಾಂಪತ್ಯ ಜೀವನದಲ್ಲಿ ಅದರ ಮಹತ್ವವನ್ನು ತಿಳಿದುಕೊಂಡಿದ್ದೇವೆ. ಈಗ ನಾವು ಈ ಅಧ್ಯಾಯದ ಅತ್ಯಂತ ಆಳವಾದ ಮತ್ತು ಮಹತ್ವದ ಭಾಗಕ್ಕೆ ಪ್ರವೇಶಿಸುತ್ತಿದ್ದೇವೆ. ಈ ಭಾಗದಲ್ಲಿ ನಾವು ಕೇವಲ ಶುಕ್ರ ಶನಿ ಯುತಿ, ಶುಕ್ರ ರಾಹು ಯುತಿ ಅಥವಾ ಶುಕ್ರ ಕುಜ ಯುತಿ ಎಂದು ಹೇಳಿ ಶುಭ ಅಥವಾ ಅಶುಭ ಎಂದು ತೀರ್ಮಾನಿಸುವುದಿಲ್ಲ. ಪ್ರತಿಯೊಂದು ಗ್ರಹವು ಶುಕ್ರನ ಮನೋವೈಜ್ಞಾನಿಕ, ವೈವಾಹಿಕ ಮತ್ತು ಆಧ್ಯಾತ್ಮಿಕ ಅಭಿವ್ಯಕ್ತಿಯನ್ನು ಹೇಗೆ ಪ್ರಭಾವಿಸುತ್ತದೆ ಎಂಬುದನ್ನು ವೇದ ಜ್ಯೋತಿಷ್ಯದ ಮೂಲ ತತ್ವಗಳ ಆಧಾರದ ಮೇಲೆ ಅರ್ಥಮಾಡಿಕೊಳ್ಳುತ್ತೇವೆ. ಈ ವಿಷಯವನ್ನು ಅರ್ಥಮಾಡಿಕೊಂಡರೆ ದಾಂಪತ್ಯ ಜೀವನವನ್ನು ಕೇವಲ ಗ್ರಹಗಳ ಫಲವೆಂದು ನೋಡುವುದಿಲ್ಲ, ಬದಲಾಗಿ ಸಂಬಂಧಗಳ ಆಳವನ್ನು ತಿಳಿದುಕೊಳ್ಳುವ ದೃಷ್ಟಿಕೋನವೂ ಬೆಳೆಯುತ್ತದೆ. ವೇದ ಜ್ಯೋತಿಷ್ಯದಲ್ಲಿ ಯಾವುದೇ ಗ್ರಹವು ಒಬ್ಬಂಟಿಯಾಗಿ ಕಾರ್ಯನಿರ್ವಹಿಸುವುದಿಲ್ಲ. ಪ್ರತಿಯೊಂದು ಗ್ರಹವು ಮತ್ತೊಂದು ಗ್ರಹದೊಂದಿಗೆ ಯುತಿ, ದೃಷ್ಟಿ, ಪರಿವರ್ತನ ಯೋಗ ಅಥವಾ ಪರಸ್ಪರ ಬಲದ ಮೂಲಕ ಸಂಬಂಧ ಹೊಂದಿದಾಗ ಅದರ ಫಲದ ಸ್ವರೂಪದಲ್ಲಿ ಬದಲಾವಣೆ ಉಂಟಾಗುತ್ತದೆ. ಅನೇಕ ಜ್ಯೋತಿಷ್ಯ ವಿದ್ಯಾರ್ಥಿಗಳು ಶುಕ್ರ ಶನಿ ಯುತಿ ಎಂದರೆ ತಡವಾದ ವಿವಾಹ, ಶುಕ್ರ ರಾಹು ಯುತಿ ಎಂದರೆ ಸಮಸ್ಯೆಯ ದಾಂಪತ್ಯ ಎಂಬ ಸರಳ ನಿರ್ಣಯಗಳಿಗೆ ಬರುತ್ತಾರೆ. ಆದರೆ ಬೃಹತ್ಪರಾಶರ ಹೋರಾಶಾಸ್ತ್ರದ ಮೂಲ ತತ್ವದ ಪ್ರಕಾರ ಯಾವುದೇ ಗ್ರಹದ ಫಲವನ್ನು ಅದರ ಸ್ವಭಾವ, ರಾಶಿ, ಭಾವ, ದೃಷ್ಟಿ, ದಶ, ನವಾಂಶ ಹಾಗೂ ಸಂಪೂರ್ಣ ಜಾತಕದ ಸಮನ್ವಯದಿಂದಲೇ ಅರ್ಥಮಾಡಿಕೊಳ್ಳಬೇಕು. ಆದ್ದರಿಂದ ಈಗ ನಾವು ಹೇಳಲಿರುವ ಫಲಿತಾಂಶಗಳನ್ನು ಅಂತಿಮ ಭವಿಷ್ಯವಾಣಿಯಾಗಿ ಅಲ್ಲ, ಜೀವನದಲ್ಲಿ ಕಾಣಬಹುದಾದ ಪ್ರವೃತ್ತಿಗಳಾಗಿ ಅರ್ಥಮಾಡಿಕೊಳ್ಳಬೇಕು. ಮೊದಲಿಗೆ ಶುಕ್ರ ಮತ್ತು ಶನಿ ನಡುವಿನ ಸಂಬಂಧವನ್ನು ನೋಡೋಣ. ಶನಿ ಸಮಯ, ಶಿಸ್ತು, ಜವಾಬ್ದಾರಿ, ಸಹನೆ ಮತ್ತು ಕರ್ಮದ ಪ್ರತೀಕವಾದರೆ ಶುಕ್ರ ಪ್ರೀತಿ, ಆಕರ್ಷಣೆ, ಸೌಂದರ್ಯ ಮತ್ತು ದಾಂಪತ್ಯದ ಸಂಕೇತ. ಈ ಎರಡು ಗ್ರಹಗಳು ಒಂದಕ್ಕೊಂದು ಸಂಬಂಧಿಸಿದಾಗ ವ್ಯಕ್ತಿಯು ಸಂಬಂಧವನ್ನು ಅತ್ಯಂತ ಗಂಭೀರವಾಗಿ ತೆಗೆದುಕೊಳ್ಳುವ ಪ್ರವೃತ್ತಿ ಕಾಣಬಹುದು. ಇವರಿಗೆ ಪ್ರೀತಿ ಎಂದರೆ ಕೇವಲ ಭಾವನೆಯಲ್ಲ, ಅದು ಒಂದು ಜವಾಬ್ದಾರಿ. ಒಮ್ಮೆ ಸಂಬಂಧವನ್ನು ಒಪ್ಪಿಕೊಂಡರೆ ಅದನ್ನು ಉಳಿಸಿಕೊಳ್ಳಲು ಬಹಳ ಸಹನೆ ಮತ್ತು ತ್ಯಾಗ ತೋರಬಹುದು. ಆದರೆ ಶನಿ ದುರ್ಬಲನಾಗಿದ್ದರೆ ಅಥವಾ ಪಾಪಗ್ರಹಗಳ ತೀವ್ರ ಪ್ರಭಾವದಲ್ಲಿದ್ದರೆ ಮನಸ್ಸಿನಲ್ಲಿ ಅಪಾರ ಪ್ರೀತಿ ಇದ್ದರೂ ಅದನ್ನು ಮಾತಿನಲ್ಲಿ ವ್ಯಕ್ತಪಡಿಸಲು ಕಷ್ಟವಾಗಬಹುದು. ಸಂಗಾತಿಗೆ ಪ್ರೀತಿ ಕಡಿಮೆಯಾಗಿದೆ ಎಂಬ ಭಾವನೆ ಬರಬಹುದು. ಆದ್ದರಿಂದ ಈ ಸಂಯೋಗದ ಪ್ರಮುಖ ಪಾಠವೆಂದರೆ ಪ್ರೀತಿ ಮನಸ್ಸಿನಲ್ಲಿ ಇದ್ದರೆ ಸಾಕಾಗುವುದಿಲ್ಲ, ಅದನ್ನು ಮಾತಿನಲ್ಲಿ, ಸಮಯದಲ್ಲಿ ಮತ್ತು ಕಾಳಜಿಯಲ್ಲಿ ವ್ಯಕ್ತಪಡಿಸುವುದು ಅಷ್ಟೇ ಮುಖ್ಯ. ಈಗ ಶುಕ್ರ ಮತ್ತು ಕುಜ ಸಂಬಂಧವನ್ನು ಗಮನಿಸೋಣ. ಕುಜ ಶಕ್ತಿ, ಉತ್ಸಾಹ, ಧೈರ್ಯ ಮತ್ತು ಕಾರ್ಯಶೀಲತೆಯ ಗ್ರಹ. ಶುಕ್ರನೊಂದಿಗೆ ಕುಜನ ಸಂಬಂಧವಿದ್ದರೆ ದಾಂಪತ್ಯದಲ್ಲಿ ಬಲವಾದ ಆಕರ್ಷಣೆ, ರೊಮ್ಯಾಂಟಿಕ್ ಭಾವನೆ ಮತ್ತು ಉತ್ಸಾಹ ಹೆಚ್ಚಾಗಬಹುದು. ಇಬ್ಬರೂ ಒಬ್ಬರತ್ತ ಒಬ್ಬರು ಹೆಚ್ಚು ಸೆಳೆಯಲ್ಪಡುವ ಸಾಧ್ಯತೆ ಇರುತ್ತದೆ. ಆದರೆ ಇದೇ ಶಕ್ತಿ ನಿಯಂತ್ರಣ ತಪ್ಪಿದರೆ ಸಣ್ಣ ವಿಷಯವೂ ದೊಡ್ಡ ವಾದವಾಗಿ ಬೆಳೆಯಬಹುದು. ಆತುರದಲ್ಲಿ ಹೇಳಿದ ಮಾತುಗಳು ಸಂಬಂಧದಲ್ಲಿ ಗಾಯವನ್ನುಂಟು ಮಾಡಬಹುದು. ಆದ್ದರಿಂದ ಈ ಸಂಯೋಗದಲ್ಲಿ ಪ್ರೀತಿಗಿಂತಲೂ ಮುಖ್ಯವಾದುದು ಉತ್ತಮ ಸಂವಹನ. ಆಕರ್ಷಣೆ ಸಂಬಂಧವನ್ನು ಆರಂಭಿಸಬಹುದು, ಆದರೆ ಪರಸ್ಪರ ಅರ್ಥಮಾಡಿಕೊಳ್ಳುವ ಸಂವಹನವೇ ಸಂಬಂಧವನ್ನು ದೀರ್ಘಕಾಲ ಉಳಿಸುತ್ತದೆ. ಈಗ ಶುಕ್ರ ಮತ್ತು ಗುರು ಸಂಬಂಧವನ್ನು ಅರ್ಥಮಾಡಿಕೊಳ್ಳೋಣ. ಗುರು ಧರ್ಮ, ಜ್ಞಾನ, ಕ್ಷಮೆ ಮತ್ತು ಮೌಲ್ಯಗಳ ಪ್ರತೀಕ. ಶುಕ್ರ ಪ್ರೀತಿ ಮತ್ತು ಸಂಬಂಧಗಳ ಸಂಕೇತ. ಈ ಎರಡು ಗ್ರಹಗಳ ಉತ್ತಮ ಸಂಬಂಧವು ಸಾಮಾನ್ಯವಾಗಿ ದಾಂಪತ್ಯ ಜೀವನಕ್ಕೆ ಸಮತೋಲನ ನೀಡುತ್ತದೆ. ಇಂತಹ ದಂಪತಿಗಳಲ್ಲಿ ಪರಸ್ಪರ ಗೌರವ, ಕುಟುಂಬ ಮೌಲ್ಯಗಳಿಗೆ ಆದ್ಯತೆ ಮತ್ತು ಸಮಸ್ಯೆಗಳನ್ನು ಶಾಂತವಾಗಿ ಪರಿಷ್ಕರಿಸುವ ಮನೋಭಾವ ಹೆಚ್ಚಿರುತ್ತದೆ. ಆದರೆ ಗುರು ಅತಿಯಾಗಿ ಪ್ರಭಾವ ಬೀರಿದರೆ ಸಂಗಾತಿಯನ್ನು ಅರ್ಥಮಾಡಿಕೊಳ್ಳುವುದಕ್ಕಿಂತ ಸಲಹೆ ನೀಡುವ ಪ್ರವೃತ್ತಿ ಹೆಚ್ಚಾಗಬಹುದು. ಪ್ರೀತಿಯ ಭಾಷೆಯ ಬದಲು ಉಪದೇಶದ ಭಾಷೆ ಹೆಚ್ಚಾಗಬಹುದು. ಆದ್ದರಿಂದ ಈ ಸಂಯೋಗದ ಸಂದೇಶವೆಂದರೆ ಜ್ಞಾನವು ಮುಖ್ಯವಾದರೂ ಸಂಬಂಧದಲ್ಲಿ ಮೊದಲು ಕೇಳುವ ಗುಣ ಮತ್ತು ನಂತರ ಹೇಳುವ ಗುಣ ಇರಬೇಕು. ಶುಕ್ರ ಮತ್ತು ಬುಧ ನಡುವಿನ ಸಂಬಂಧವು ದಾಂಪತ್ಯವನ್ನು ಸ್ನೇಹದ ಆಧಾರದ ಮೇಲೆ ಕಟ್ಟುತ್ತದೆ. ಬುಧ ಬುದ್ಧಿವಂತಿಕೆ, ಮಾತಿನ ಕಲೆ, ಹಾಸ್ಯ, ಸಂವಹನ ಮತ್ತು ಹೊಂದಿಕೊಳ್ಳುವಿಕೆಯ ಸಂಕೇತ. ಇಂತಹ ದಂಪತಿಗಳು ಒಟ್ಟಿಗೆ ಹೆಚ್ಚು ಮಾತನಾಡುತ್ತಾರೆ, ಹೊಸ ವಿಷಯಗಳನ್ನು ಕಲಿಯುತ್ತಾರೆ, ಪ್ರವಾಸ ಮಾಡುತ್ತಾರೆ ಮತ್ತು ಜೀವನವನ್ನು ಸ್ನೇಹಿತರಂತೆ ಆನಂದಿಸುತ್ತಾರೆ. ಆದರೆ ಪ್ರತಿಯೊಂದು ವಿಷಯವನ್ನು ತರ್ಕದಿಂದ ಮಾತ್ರ ಅಳೆಯಲು ಆರಂಭಿಸಿದರೆ ಭಾವನೆಗಳಿಗೆ ಬೇಕಾದ ಸ್ಥಾನ ಕಡಿಮೆಯಾಗಬಹುದು. ಕೆಲವೊಮ್ಮೆ ಒಂದು ಅಪ್ಪುಗೆಯು 1000 ಮಾತುಗಳಿಗಿಂತ ಹೆಚ್ಚಿನ ಅರ್ಥವನ್ನು ನೀಡುತ್ತದೆ. ಆದ್ದರಿಂದ ಈ ಸಂಯೋಗದಲ್ಲಿ ಮಾತಿನ ಜೊತೆಗೆ ಮೌನದಲ್ಲಿರುವ ಪ್ರೀತಿಗೂ ಸಮಾನ ಮಹತ್ವ ನೀಡಬೇಕು. ಶುಕ್ರ ಮತ್ತು ಚಂದ್ರ ಸಂಬಂಧವು ಭಾವನಾತ್ಮಕವಾಗಿ ಅತ್ಯಂತ ಸುಂದರವಾದ ಸಂಯೋಗಗಳಲ್ಲಿ ಒಂದು. ಚಂದ್ರನು ಮನಸ್ಸು, ಭಾವನೆ ಮತ್ತು ಪ್ರೀತಿಯ ಅನುಭವವನ್ನು ಸೂಚಿಸುತ್ತಾನೆ. ಈ ಸಂಬಂಧದಲ್ಲಿ ಸಂಗಾತಿಯ ಸಂತೋಷವೇ ತನ್ನ ಸಂತೋಷ ಎಂಬ ಮನೋಭಾವ ಬೆಳೆಯಬಹುದು.
ಪರಸ್ಪರ ಭಾವನೆಗಳನ್ನು ಸುಲಭವಾಗಿ ಅರ್ಥಮಾಡಿಕೊಳ್ಳುವ ಗುಣ ಹೆಚ್ಚಿರುತ್ತದೆ. ಆದರೆ ಚಂದ್ರ ದುರ್ಬಲನಾಗಿದ್ದರೆ ಅತಿಯಾದ ಭಾವನಾತ್ಮಕ ಅವಲಂಬನೆ, ಸಣ್ಣ ವಿಷಯಗಳಿಂದಲೇ ನೋವಾಗುವ ಸ್ವಭಾವ ಅಥವಾ ಮನಸ್ಸಿನ ಅಸ್ಥಿರತೆ ಕಾಣಬಹುದು. ಆದ್ದರಿಂದ ಈ ಸಂಯೋಗದಲ್ಲಿ ಪ್ರೀತಿಯ ಜೊತೆಗೆ ಭಾವನಾತ್ಮಕ ಸ್ಥಿರತೆಯೂ ಅಗತ್ಯವಾಗಿದೆ. ಈಗ ಶುಕ್ರ ಮತ್ತು ಸೂರ್ಯ ಸಂಬಂಧವನ್ನು ನೋಡೋಣ. ಸೂರ್ಯ ಆತ್ಮಗೌರವ, ನಾಯಕತ್ವ ಮತ್ತು ವ್ಯಕ್ತಿತ್ವದ ಸಂಕೇತ. ಈ ಸಂಯೋಗದಲ್ಲಿ ಇಬ್ಬರೂ ತಮ್ಮ ವ್ಯಕ್ತಿತ್ವವನ್ನು ಉಳಿಸಿಕೊಳ್ಳಲು ಬಯಸುತ್ತಾರೆ. ಇದು ಉತ್ತಮ ಗುಣವೇ ಸರಿ. ಆದರೆ ನಾನು ಎಂಬ ಭಾವನೆ, ನಾವು ಎಂಬ ಭಾವನೆಯನ್ನು ಮೀರಿದರೆ ಅಹಂಕಾರದ ಸಂಘರ್ಷ ಆರಂಭವಾಗಬಹುದು. ದಾಂಪತ್ಯದಲ್ಲಿ ಗೆಲ್ಲುವುದು ಮುಖ್ಯವಲ್ಲ, ಪರಸ್ಪರ ಗೌರವವನ್ನು ಉಳಿಸಿಕೊಳ್ಳುವುದೇ ಮುಖ್ಯ. ಆದ್ದರಿಂದ ಈ ಸಂಯೋಗದ ಪಾಠವೆಂದರೆ ಗೌರವವು ಇಬ್ಬರಿಗೂ ಸಮಾನವಾಗಿ ದೊರೆಯಬೇಕು. ಈಗ ಶುಕ್ರ ಮತ್ತು ರಾಹು ಸಂಬಂಧವನ್ನು ತಿಳಿದುಕೊಳ್ಳೋಣ. ರಾಹು ಆಸೆ, ಮಹತ್ವಾಕಾಂಕ್ಷೆ, ಹೊಸ ಅನುಭವ ಮತ್ತು ಮಿತಿಗಳನ್ನು ಮೀರುವ ಸ್ವಭಾವವನ್ನು ಸೂಚಿಸುತ್ತಾನೆ. ಈ ಸಂಯೋಗದಲ್ಲಿ ವ್ಯಕ್ತಿಯು ಸಂಪ್ರದಾಯಕ್ಕಿಂತ ವಿಭಿನ್ನ ರೀತಿಯ ಸಂಬಂಧಗಳತ್ತ ಆಕರ್ಷಿತರಾಗಬಹುದು. ವಿದೇಶಿ ಸಂಸ್ಕೃತಿ, ವಿಭಿನ್ನ ಹಿನ್ನೆಲೆಯ ಸಂಗಾತಿ ಅಥವಾ ಅಸಾಮಾನ್ಯ ಜೀವನಶೈಲಿಯತ್ತ ಆಸಕ್ತಿ ಕಾಣಬಹುದು. ಆದರೆ ರಾಹುವಿನ ಮತ್ತೊಂದು ಸ್ವಭಾವ ಭ್ರಮೆ ಮತ್ತು ಅತಿಯಾದ ನಿರೀಕ್ಷೆ. ಕಲ್ಪನೆಯ ಪ್ರೀತಿಯನ್ನು ಹುಡುಕುತ್ತಾ ವಾಸ್ತವದ ಪ್ರೀತಿಯನ್ನು ನಿರ್ಲಕ್ಷಿಸುವ ಸಾಧ್ಯತೆಯೂ ಇರುತ್ತದೆ. ಆದ್ದರಿಂದ ಈ ಸಂಯೋಗದ ಪ್ರಮುಖ ಸಂದೇಶವೆಂದರೆ ಆಕರ್ಷಣೆಯನ್ನು ಯಾವಾಗಲೂ ವಾಸ್ತವಿಕತೆಯೊಂದಿಗೆ ಸಮತೋಲನಗೊಳಿಸಬೇಕು. ಕೊನೆಯದಾಗಿ ಶುಕ್ರ ಮತ್ತು ಕೇತು ಸಂಬಂಧವನ್ನು ನೋಡೋಣ. ಕೇತು ವೈರಾಗ್ಯ, ಆತ್ಮಪರಿಶೀಲನೆ ಮತ್ತು ಆಧ್ಯಾತ್ಮಿಕತೆಯ ಸಂಕೇತ. ಈ ಸಂಯೋಗದಲ್ಲಿ ವ್ಯಕ್ತಿಯು ಸಂಬಂಧದ ಹೊರಗಿನ ಸೌಂದರ್ಯಕ್ಕಿಂತ ಅದರ ಆಂತರಿಕ ಅರ್ಥವನ್ನು ಹೆಚ್ಚು ಹುಡುಕಬಹುದು. ಕೆಲವರಿಗೆ ದಾಂಪತ್ಯವೇ ಆಧ್ಯಾತ್ಮಿಕ ಬೆಳವಣಿಗೆಯ ಮಾರ್ಗವಾಗಬಹುದು. ಆದರೆ ಕೇತು ಭಾವನೆಗಳನ್ನು ಒಳಗೆ ಇಟ್ಟುಕೊಳ್ಳುವ ಸ್ವಭಾವವನ್ನು ನೀಡಬಹುದು. ಮನಸ್ಸಿನಲ್ಲಿ ಅಪಾರ ಪ್ರೀತಿ ಇದ್ದರೂ ಅದನ್ನು ವ್ಯಕ್ತಪಡಿಸುವುದು ಕಡಿಮೆಯಾಗಬಹುದು. ಇದರಿಂದ ಸಂಗಾತಿಗೆ ದೂರವಾಗಿರುವ ಅನುಭವ ಉಂಟಾಗಬಹುದು. ಆದ್ದರಿಂದ ಈ ಸಂಯೋಗದ ಅಂತಿಮ ಸಂದೇಶವೆಂದರೆ ಆಧ್ಯಾತ್ಮಿಕತೆ ಸಂಬಂಧವನ್ನು ಆಳವಾಗಿಸುತ್ತದೆ, ಆದರೆ ಪ್ರೀತಿಯನ್ನು ವ್ಯಕ್ತಪಡಿಸುವ ಅಭ್ಯಾಸವೇ ಸಂಬಂಧವನ್ನು ಜೀವಂತವಾಗಿರಿಸುತ್ತದೆ. ಸ್ನೇಹಿತರೆ, ಈ ಅಧ್ಯಾಯದ ಕೊನೆಯಲ್ಲಿ ಮತ್ತೊಮ್ಮೆ ಒಂದು ಮಹತ್ವದ ವಿಷಯವನ್ನು ನೆನಪಿಸಿಕೊಳ್ಳೋಣ. ಒಂದು ಗ್ರಹದ ಸಂಯೋಗವನ್ನು ನೋಡಿ ದಾಂಪತ್ಯ ಜೀವನದ ಸಂಪೂರ್ಣ ಭವಿಷ್ಯವನ್ನು ನಿರ್ಧರಿಸುವುದು ವೇದ ಜ್ಯೋತಿಷ್ಯದ ವಿಧಾನವಲ್ಲ. ಗ್ರಹಗಳು ನಮ್ಮ ಜೀವನವನ್ನು ನಿಯಂತ್ರಿಸುವುದಿಲ್ಲ, ಅವು ನಮ್ಮೊಳಗಿನ ಪ್ರವೃತ್ತಿಗಳನ್ನು, ಸಾಮರ್ಥ್ಯಗಳನ್ನು ಮತ್ತು ಕಲಿಯಬೇಕಾದ ಜೀವನ ಪಾಠಗಳನ್ನು ಸೂಚಿಸುತ್ತವೆ. ಆದ್ದರಿಂದ ಶುಕ್ರ ಯಾವ ಗ್ರಹದೊಂದಿಗೆ ಸಂಬಂಧ ಹೊಂದಿದ್ದರೂ ಅದರ ನಿಜವಾದ ಫಲವು ಸಂಪೂರ್ಣ ಜಾತಕ, ದಶ, ಗೋಚಾರ, ನವಾಂಶ ಮತ್ತು ವ್ಯಕ್ತಿಯ ಜಾಗೃತ ವರ್ತನೆಯ ಮೇಲೆ ಅವಲಂಬಿತವಾಗಿರುತ್ತದೆ. ಜ್ಯೋತಿಷ್ಯವನ್ನು ಭಯ ಹುಟ್ಟಿಸುವ ಸಾಧನವಾಗಿ ಅಲ್ಲ, ಉತ್ತಮ ದಾಂಪತ್ಯ ಜೀವನಕ್ಕೆ ದಾರಿ ತೋರಿಸುವ ಜ್ಞಾನವಾಗಿ ಅರ್ಥಮಾಡಿಕೊಂಡಾಗ ಮಾತ್ರ ಅದರ ನಿಜವಾದ ಮೌಲ್ಯ ತಿಳಿಯುತ್ತದೆ. ಮುಂದಿನ ಅಧ್ಯಾಯ ಭಾಗದಲ್ಲಿ ಗುರುವಿನ ಪಾತ್ರ ವೈವಾಹಿಕ ಜೀವನದಲ್ಲಿ. ಧನ್ಯವಾದಗಳು.